ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ಇರಬೇಕು ಅಂದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ. ಪ್ರತಿ ಶ್ರಾವಣ ಮಾಸದಾಗ ವರಮಹಾಲಕ್ಷ್ಮಿ ಆಯಿತು, ಲಕ್ಷ್ಮೀ ಪೂಜೆ ಆಯಿತು, ವೈಭವ ಲಕ್ಷ್ಮಿ, ಸಂಪತ್ ಲಕ್ಷ್ಮಿ, ಈ ಥರ ಬಗೆಯಾದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ನಿಜ, ಇಲ್ಲ ಅನ್ನಲ್ಲ. ಆದರೆ ಈ ಎಲ್ಲವನ್ನು ಮಾಡೋದಕ್ಕೆ ತುಂಬ ಅಲಂಕಾರ ಮಾಡೋದು, ತುಂಬ ಬಗೆಯ ಹಣ್ಣು ತಿನಿಸು, ಆಮೇಲೆ ದುಡ್ಡು ಇಡೋದು, ಈ ಥರ ಎಲ್ಲ ಮಾಡ್ತೀವಿ. ಓಕೆ, ಎಲ್ಲವೂ ಒಪ್ಪಿಗೆ. ಯಾಕಂದರೆ ಪ್ರತಿಯೊಂದೂ ಆ ದೇವ್ರು ಕೊಟ್ಟಿರ್ತಾನೆ, ಅದು ನಮ್ಮ ಒಂದು ಸಮರ್ಪಣೆ ಭಾವದಿಂದ ಇಡ್ತೀವಿ, ಎಲ್ಲವೂ ಓಕೆ. ಆದ್ರೆ ಮೇನ್ ಲಕ್ಷ್ಮಿ ನೋಡೋದೇನು? ನಿಜವಾದ ಶ್ರದ್ಧೆಯ ಭಕ್ತಿ ಪ್ರೀತಿಗೆ ಒಲಿಲಾರದ ದೇವರೇ ಇಲ್ಲ. ಭಕ್ತಿನೇ ಪ್ರೀತಿ, ಪ್ರೀತಿನೇ ಭಕ್ತಿ. ಹಂಗಾಗಿ ದೇವರನ್ನು ಪ್ರೀತಿಸ್ರಿ. ಪ್ರೀತಿಯಿಂದ ಅಮ್ಮ ಅಂತ ಕರೆದು ಓಡೇ ಬರ್ತಾರಂತವ್ರು. ಹಂಗಾಗಿ ಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಂದ್ರೆ ನಾವು ಏನು ತಪ್ಪು ಮಾಡಕತ್ತೀವಿ ಮೊದಲು ಅದನ್ನು ತಿಳ್ಕೋಬೇಕು. ಲಕ್ಷ್ಮೀ ಪೂಜೆಯಲ್ಲಿ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂದರೆ ಮೇನ್ ದುಡ್ಡು ಇಡಬಾರ್ದು. ದುಡ್ಡಿಟ್ರೆ ನಂದು ನಮಗಿಡ್ತಾರಲ್ಲ ಅಂತ ಬೇಜಾರಾಗುತ್ತೆ ಅಮ್ಮಗ. ಅದು ಒಂದನೇ ಪಾಯಿಂಟ್. ಎರಡನೇದು, ಆಕೆ ತುಂಬ ಪ್ರಿಯವಾದ ಪ್ರತಿಯೊಬ್ಬರು ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪರು ಅಂತಾರೆ. ಹಾಗಾಗಿ ಮದುವೆ ಆದ ಹೆಣ್ಮಕ್ಳು ಹೆಂಗೆ ಗಂಡನ್ನ ಪ್ರೀತಿ ಮಾಡ್ತಾರೆ, ಅದ್ರಂಗ ಪ್ರಿಯವಾದ ಆತನ ಗಂಡನ್ನೇ ಬಿಟ್ಟು ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ಆಕೆ ಹೆಂಗೆ ಖುಷಿಯಾಗಿರ್ತಾಳ? ಹೌದಿಲ್ಲ? ಅದನ್ನು ಲೆಕ್ಕ ಹಾಕ್ಬೇಕು. ಯಾಕಂತ ಕೇಳು, ಬರೇ ಲಕ್ಷ್ಮಿ ಒಂದ ಬೇಕು ನಮ್ಗೆ, ನಾರಾಯಣ ಬೇಡ. ಹಂಗಂದ್ರೆ ಆಕೆ ಮನಸ್ಸು ಎಷ್ಟು ನೊಂದ್ಕೊಳತ್ತೇಳು. ಆಕೆ ನಿಮ್ಮ ಭಕ್ತಿಗೆ ಪೂಜೆಗೆ ಒಲಿದು ವರ ಕೊಟ್ಟು ದುಡ್ಡು ಕೊಡ್ಬೋದು, ಆದ್ರೆ ಪ್ರೀತಿಯಿಂದ ಖುಷಿಯಿಂದ ಮಾತ್ರ ಕೊಡಲ್ಲ, ದುಃಖದಿಂದ ಕೊಡ್ತಾಳೆ. ಅದನ್ನು ಅರ್ಥ ಮಾಡ್ಕೊಡ್ರಿ ನೀವು. ಅದಕ್ಕೋಸ್ಕರ ಫಸ್ಟ್ ನಾರಾಯಣನ ಪೂಜೆ ಮಾಡಬೇಕು. ಫಸ್ಟ್ ನಾರಾಯಣನ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿ ನೀವು ಪೂಜೆ ಮಾಡೋದಿಲ್ಲ, ಮಾಡದೇ ಇದ್ರೂ ಬಂದು ಕುಂದಿರ್ತಾಳಕ್ಕಿ. ಯಾಕಂದ್ರೆ ಅಲ್ಲಿ ನಾರಾಯಣ ಇರ್ತಾನೆ. ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮಿ ಬಂದು ಕೊಡ್ತಾಳೆ. ಹಾಗಾಗಿ ಲಕ್ಷ್ಮೀ ನಾರಾಯಣರ ಸಮೇತ ಪೂಜೆ ಮಾಡ್ಬೇಕು ಯಾವಾಗಲೂ. ಅದು ಬಿಟ್ಟು ಬರೀ ಲಕ್ಷ್ಮಿ ಬೇಕು ಅಂತ ಎಲ್ಲ ರೀತಿಯ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿದರೂ ಕೂಡ ಹಾಗೆ ತೃಪ್ತಿ ಕೊಡಲ್ಲ. ಅದು ಮೇನ್ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಪೂಜೆ ಮಾಡೋದು ಆದಷ್ಟು ಆಡಂಬರದ ಪೂಜೆ ಚೆನ್ನಾಗಿರಲ್ಲ. ನೋಡಲಿಕ್ಕೆ ಖುಷಿ ಕೊಡ್ಬೋದು, ನೋಡಲಿಕ್ಕೆ ಕಣ್ಣಿಗೆ ತಂಪು ಅನ್ನಿಸ್ಬೋದು, ಬಟ್ ಏನು ಅಂದರೆ ಭಕ್ತಿ ಶ್ರದ್ಧೆ ಮುಖ್ಯ ಮಾಡಬೇಕಾದ್ರೆ. ಅದು ಮೇನು. ಅದನ್ನ ಇಟ್ಕೊಂಡು ಮಾಡೋಣ ಎಲ್ಲರೂ, ನಾನಂತಲ್ಲ, ಎಲ್ಲರೂ ಹಂಗೆ ಮಾಡೋಣ. ಭಕ್ತಿ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡೋಣ ವರಮಹಾಲಕ್ಷ್ಮಿ ಪೂಜೆಯನ್ನು. ಆಮೇಲೆ ನಾರಾಯಣನ ಸಣ್ಣದಾದ ಮೂರ್ತಿ ತಂದು ಲಕ್ಷ್ಮೀ ನಾರಾಯಣರ ಸಮೇತ ಪೂಜೆ ಮಾಡಬೇಕು ಪ್ರತಿಯೊಬ್ಬರು. ಈ ಬೆಳ್ಳಿ ಮೂರ್ತಿ ನಾರಾಯಣನ ತರೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ಅರಿಶಿಣದ್ದು ಅಥವಾ ಗಂಧದ್ದು ಒಂದು ಸಣ್ಣ ಮೂರ್ತಿ ಮಾಡ್ಕೊಳೋಣ. ಒಂದು ಗುಪ್ಪೆ ಇಟ್ಟರೆ ಸಾಕು. ಭಕ್ತಿಗಿಂತ ಪ್ರತಿಯೊಬ್ಬರು ದೇವ್ರೂ ಶಿವಸ್ವರೂಪರು, ಪ್ರತಿಯೊಬ್ಬರ ದೇವರು ಆತ್ಮಸ್ವರೂಪರು, ದೀಪ ಸ್ವರೂಪರು. ಹಾಗಾಗಿ ಒಂದು ಅರಿಶಿಣದ ಗುಪ್ಪೆ ಇಟ್ಟು ಇದನ್ನೇ ನಾರಾಯಣ ಅಂದ್ರೂ ಸಾಕಂತೆ. ಹಾಗಾಗಿ ಲಕ್ಷ್ಮೀ ನಾರಾಯಣರ ಸಮೇತ ಪೂಜೆ ಮಾಡೋದ್ರಿಂದ ಆ ಸಾಕ್ಷಾತ್ ಮಹಾಲಕ್ಷ್ಮಿ ನಾರಾಯಣರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿರೋದಕ್ಕೆ, ಅಥವಾ ಅತಿಯಾಗಿ ಬಳಕೆ ಆಗದೆ ಮನೆಯಲ್ಲಿ ಉಳಿತಾಯ ಆಗಲಿಕ್ಕೆ ಕೆಲವೊಂದು ಟಿಪ್ಸನ್ನು ನಾನು ನಿಮ್ಮಲ್ಲಿ ಹೇಳ್ತೀನಿ. ಏನಂದರೆ, ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಮೊಗ್ಗು ಇರುವಂಥ ಲವಂಗ, ಸಂಪೂರ್ಣವಾಗಿ ಮೊಗ್ಗು ಇರಬೇಕು, ಅದು ಹೂವಿನ ಥರ, ಆ ಥರ ಇರುವಂಥ ಒಂದಿಷ್ಟು ಲವಂಗ, ಬಹುಶಃ ಒಂದು ಪಾವು kg ಅಥವಾ ನೋಟ kg ಈ ಥರ ಅಷ್ಟು ಲವಂಗವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಧ್ಯರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಗಾಡ್ರೇಜ್ನಲ್ಲಿ ಇಡಬೇಕು. ನೀವು ಇಟ್ಟವ್ರಿಗೆ ಇಷ್ಟ ಗೊತ್ತಿರಬೇಕು, ಅದು ಬೇರೆ ಯಾರ್ಯಾರಿಗೆ ಗೊತ್ತಿರಬಾರ್ದು. ಆ ಥರದಲ್ಲಿ ಶುಕ್ರವಾರದ ದಿನ ಮಾತ್ರ ಮಾಡಬೇಕು. ಇದು ಒಂದು ಟಿಪ್ಸ್. ಎರಡನೇದು, ಅಕ್ಕಿ ಡಬ್ಬದೊಳಗೆ ಒಂದು 25-30 ಸೇರು ಅಕ್ಕಿ ಹಾಕಿರ್ತೀರಲ್ಲ, ಅದರೊಳಗೆ ಒಂದು ಸ್ಟೀಲ್ ಬಾಕ್ಸ್, ಈ ಟೈಪ್ ಸ್ಟೀಲ್ ಬಾಕ್ಸ್ ಸಿಗುತ್ತೆ. ಅದರೊಳಗೆ ಒಂದು ಶ್ರೀಫಲ, ಒಂದು 11 ಲವಂಗ, ಒಂದು 5 ಏಲಕ್ಕಿ, ಆಮೇಲೆ ಪಚ್ಚ ಕರ್ಪೂರ ಸ್ವಲ್ಪ ಅದರೊಳಗೆ ಹಾಕಿ ಆ ಅಕ್ಕಿ ಡಬ್ಬದ ಒಳಗಡೆನೇ ಇಟ್ಬಿಡ್ಬೇಕು. ಆ ಒಂದು ಸ್ಟೀಲ್ ಡಬ್ಬ ಇರುತ್ತಲ್ಲ, ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಬಿಳಿ ಬಟ್ಟೆ ಕಟ್ಟಬೇಕು. ಬಿಳಿ ಬಟ್ಟೆ ಕಟ್ಟಿ ಅದನ್ನು ಅಕ್ಕಿ ಒಳಗೆ ಕೂತಿಡಬೇಕು. ಆ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಎಂದೆಂದಿಗೂ ಬಡತನ ಬರೋದಿಲ್ಲ. ಅನ್ನಕ್ಕೆ ಮಧ್ಯರಾತ್ರಿ ಬಂದು 100 ಮಂದಿ ಬಂದಾರಪ್ಪ ಈ ಊಟಕ್ಕೆ ಅಂದ್ರೆ ಅನ್ನದ ಕೊರತೆ ಬರಲ್ಲ ಮನೆಯಲ್ಲಿ.
ಸದಾ ಅನ್ನಪೂರ್ಣೇಶ್ವರಿ ಒಲಿತಾಳ. ಇದು ಒಂದು ಟಿಪ್ಸ್, ಎರಡಾಯಿತು. ನನಗೆ ತಿಳಿದಿದ್ದು ನಾನು 2 ಟಿಪ್ಸ್ ಹೇಳೀನಿ. ಇನ್ನು ಮುಂದೆ ಕೆಲವೊಂದು ಟೈಮ್ ಬಂದಾಗ ಕೆಲವು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.